ನೀವೇನಾದರೂ TDS ಡಿಡಕ್ಟ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೇನಾದರೂ TDS ಡಿಡಕ್ಟ್ ಆಗ್ತಾ ಇದೆಯಾ? ಸೊ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವಿನ್ನೂ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಮಾಡಿಲ್ಲ ಅಂದರೆ ಇಮಿಡಿಯೇಟಾಗಿ ಲಿಂಕ್ ಮಾಡಿ. ನಿಮಗೆ ಲಾಸ್ಟ್ ಇಯರ್ ಟ್ರಾನ್ಸಾಕ್ಷನ್ಗೆ ಡೆಡ್ಲೈನ್ ಇರೋದು 31st May 2024, ಅಂದರೆ ಇದೇ ಮಂತು 31st. ಸೊ ಇಲ್ಲಿ ಏನು ಹೇಳಿದೆ, ಈ ಸರ್ಕ್ಯುಲರ್ ಏನು ಹೇಳಿರೋದು ಅಂದರೆ, ಸೊ ಇನ್ ಕೇಸ್ ನಿಮಗೆ 2023 ಅಂದರೆ April 1st 2023ಇಂದ 31st March 2024 ಇನ್ ಕೇಸ್ ಟ್ರಾನ್ಸಾಕ್ಷನ್ ಇದ್ದರೆ, ಸೊ ನಾರ್ಮಲಿ ಏನಾಗ್ತಿದೆ, ಸೊ ಎಕ್ಸಾಂಪಲ್ ಕಾಂಟ್ರಾಕ್ಟ್ ಇದ್ದರೆ ನಾವು ನಾರ್ಮಲಿ 2% ಡಿಡಕ್ಟ್ ಮಾಡ್ತೀವಿ. ಇಫ್ ಇನ್ ಕೇಸ್ ನೀವು ರಿಜಿಸ್ಟರ್ ಆಗಿಲ್ಲ ಅಂದರೆ, ಮೀನ್ಸ್ ಪ್ಯಾನ್ ಅಥವಾ ಆಧಾರ್ ಲಿಂಕ್ ಮಾಡಿಲ್ಲ ಅಂತ ಅಂದರೆ ಸ್ಟ್ರೈಟ್ ಅವೇ 20% TDSನ ಡಿಡಕ್ಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಗೊತ್ತಿರ್ಬೋದು, ಆಲ್ರೆಡಿ ಸರ್ಕ್ಯುಲರ್ 23rd April ಆಲ್ರೆಡಿ ರಿಲೀಸ್ ಆಗಿದೆ. ಸೊ ನಿಮಗೆ ಒಂದು ಚಾಯ್ಸ್ ಇದೆ, ಇಲ್ಲ ಮೀನ್ಸ್ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಏನು, ಸೊ ಇಫ್ ಇನ್ ಕೇಸ್ ನಿಮ್ಮ ಟ್ರಾನ್ಸಾಕ್ಷನ್ ಫಿನಾನ್ಷಿಯಲ್ ಇಯರ್ 23-24 ಇದ್ದು ಪ್ಯಾನ್ ಆಧಾರ್ ಲಿಂಕ್ ಮಾಡಿಲ್ಲ ಅಂದರೆ ನಿಮ್ಗೆ ಏನಾಗಿರುತ್ತೆ, ಸೊ ಎನಿವೆ Q1, Q2, Q3, Q4 ಎನಿ ರಿಟರ್ನ್ ಡನ್, ಸೊ ಅಂದರೆ ರಿಟರ್ನ್ ಮಾಡಿದರೆ ನಿಮಗೆ ನೋಟಿಸ್ ಬಂದಿರುತ್ತೆ 20% TDSನ ಡಿಡಕ್ಟ್ ಮಾಡಿ ಎಗನೆಸ್ಟ್ ಈ ಪಾರ್ಟಿ ಅಥವಾ ಈ ವೆಂಡರ್, ಯಾಕಂದರೆ ಅವರು ಆಧಾರ್ ಮತ್ತು ಪ್ಯಾನ್ನ ಲಿಂಕ್ ಮಾಡಿಲ್ಲ ಅನ್ನೋ ಥರ. ಸೊ ಅಥವಾ ಇನ್ಆಪ್ರೇಟಿವ್ ಅನ್ನೋ ಇನ್ಫಾರ್ಮೇಷನ್ ನಿಮಗೆ ಇರುತ್ತೆ, ಅವರು ಪ್ಯಾನ್ ಮತ್ತು ಆಧಾರ್ ಇನ್ಆಪ್ರೇಟಿವ್ ಆಪ್ಷನಲ್ಲಿ ತೋರಿಸ್ತಾ ಇರುತ್ತೆ ಟೆಂಡರಲ್ಲಿ. ಸೊ ನೀವೇನು ಮಾಡಬೇಕು, 31st May ಒಳಗೆ ಪ್ಯಾನ್ ಮತ್ತು ಆಧಾರ್ನ ಲಿಂಕ್ ಮಾಡಬೇಕು. ಸೊ ಅವರು ಇದನ್ನೇ ಹೇಳಿರೋದು. ಇಲ್ಲಿ ನೋಡ್ಬೋದು ನೀವು, ವಿತ್ ಎ ರಿವ್ಯೂ ಆಫ್ ರೀಅಡ್ರೆಸಿಂಗ್ ಗ್ರೀವೆನ್ಸ್ ಫೇಸಸ್ ಸಚ್ ಡಿಡಕ್ಟರ್ಸ್ ಆರ್ ಕಲೆಕ್ಟರ್ಸ್, ದ ಬೋರ್ಡ್ ಪಾರ್ಷಿಯಲಿ modification of continuation of circular number 3 of 2023 hereby specify transaction enter C 30 up to 31st 3 2024 ಏನು ಹೇಳಿದ್ದಾರೆ ಹೇಳಿ, ಅಪ್ ಟು ಸೊ 31st March 2024 ಇಲ್ಲ ಟ್ರಾನ್ಸಾಕ್ಷನ್ನು. ಇನ್ ಕೇಸ್ ವೇರ್ ಪ್ಯಾನ್ ಬಿಕಮ್ ಆಪರೇಟಿವ್ as results linkage with Aadhaar on or before 31st May 2024, there shall be no liability on deductors or collectors to deduct ಅಂತ ನೋಟಿಫಿಕೇಶನ್ ಬಂದಿರೋದು. ಸೊ ನೀವಿನ್ನೂ ಏನಾದರೂ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಆದಷ್ಟು ಬೇಗ ಲಿಂಕ್ ಮಾಡಿ 31st May ಒಳಗೆ. ಸೊ ಈ ನೋಟಿಫಿಕೇಷನ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿರ್ತೀನಿ, ಸೊ ನೀವು ಹೋಗಿ ನೋಡ್ಬೋದು. ಸೊ ನಿಮಗೆ ನೋಟಿಸ್ ಯಾವುದು 206 ಅಥವಾ 206 AA ಅಂಡರಲ್ಲಿ ನಿಮಗೆ ನೋಟಿಸ್ ಬಂದಿರುತ್ತೆ, TDS ನೋಟಿಸ್ ಬಂದಿದ್ದರೆ ನೀವು ಚೆಕ್ ಮಾಡ್ಬೋದು. ಅಥವಾ ಪ್ಯಾನ್ ಇನ್ಆಪ್ರೇಟಿವ್ ಅನ್ನೋದು ಕೂಡ ಬಂದಿರುತ್ತೆ. ನೋಡಿ ಇಲ್ಲಿದೆ 206 A ಅಥವಾ 206 CB TDS ಆರ್ TCS, ಓಕೆ, 206 AA ಆರ್ 206 CC, ಇದರಲ್ಲಿ ನಿಮಗೆ ನೋಟಿಸ್ ಬಂದಿರುತ್ತೆ, ನೀವು ಚೆಕ್ ಮಾಡ್ಬೋದು. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.